ನಮಸ್ಕಾರ ವೀಕ್ಷಕರೇ, ರಿಷಿ ಜ್ಯೋತಿ ಅಸ್ಟ್ರಾಲಜಿಗೆ ಸ್ವಾಗತ. ಗುರುಗ್ರಹವು ದಿನಾಂಕ 1/5/2024 ಮೇಷರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿದ್ದು, ದಿನಾಂಕ 14/5/2025 ತನಕ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಈ ನಡುವೆ ದಿನಾಂಕ 9/10/2024 4/2/2025 ತನಕ ಅದೇ ರಾಶಿಯಲ್ಲಿ ವಕ್ರಿಯಾಗ್ತಾರೆ. ಗುರು ಅಥವಾ ಯಾವುದೇ ಗ್ರಹ ನೇರ ಸಂಚರಿಸುವುದಕ್ಕೂ ಹಾಗೂ ವಕ್ರಿಯಾಗುವುದಕ್ಕೂ ಫಲಗಳಲ್ಲಿ ವ್ಯತ್ಯಾಸಗಳಾಗ್ತವೆ. ಯಾವುದೇ ಗ್ರಹ ವಕ್ರಿಯಾದಾಗ ತನ್ನ ಹಿಂದಿನ ರಾಶಿಯನ್ನು ನೋಡುವುದರಿಂದ 50% ಫಲವನ್ನು ಹಿಂದಿನ ಮನೆಗೆ ಕೊಡ್ತಾರೆ. ಆದ್ದರಿಂದ ಗುರು ನೇರ ಸಂಚಾರದಲ್ಲಿರುವಾಗ ಹಾಗೂ ವಕ್ರಿಯಾದಾಗ ಯಾವ ರಾಶಿಯವರಿಗೆ ಏನೇನು ಫಲ ಎನ್ನುವುದನ್ನು ನೋಡೋಣ. ಸಾಮಾನ್ಯವಾಗಿ ಗುರು ಒಂದು ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ. ಗುರು ನಮ್ಮ ರಾಶಿಯಿಂದ 2ನೇ ರಾಶಿ, 5ನೇ ರಾಶಿ, 7ನೇ ರಾಶಿ, 9 ಹಾಗೂ 11ನೇ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಶುಭ ಫಲವನ್ನು 1, 3, 4, 6, 8, 10, 12ನೇ ಮನೆಗಳಲ್ಲಿ ಅಶುಭ ಫಲವನ್ನು ಕೊಡ್ತಾರೆ ಅಂತ ಜ್ಯೋತಿಷ್ಯ ಹೇಳ್ತದೆ. ಹಾಗೆ ನಮ್ಮ ಅನುಭವವೂ ಕೂಡ. ಸಿಂಹರಾಶಿಯವರಿಗೆ ಗುರು ದಶಮಕ್ಕೆ ಬರೋದು ಅಷ್ಟೇನು ಉತ್ತಮವಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಏರಿಳಿತವನ್ನು ಕಾಣುವಿರಿ ಅಥವಾ ಉದ್ಯೋಗ ಬದಲಾವಣೆಯ ಸಾಧ್ಯತೆ ಇದೆ. ಗುರು 10ರಲ್ಲಿದ್ದು 4ನೇ ಮನೆ, 2ನೇ ಮನೆ ಹಾಗೂ ನಿಮ್ಮ 6ನೇ ರಾಶಿಯನ್ನು ವೀಕ್ಷಣೆ ಮಾಡೋದರಿಂದ ಸಾಲ ಬಾಧೆ ಹೆಚ್ಚಾಗಬಹುದು. ಆದರೆ ಮೇ 15ರಿಂದ ಜುಲೈ 15 ತನಕ ರವಿ 10 ಮತ್ತು 11ನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಗೌರವ ಸ್ಥಾನಮಾನಗಳು ಪ್ರಾಪ್ತವಾಗಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿರುವವರಿಗೆ ಉತ್ತಮ ಸ್ಥಾನಮಾನಗಳು, ಹೆಚ್ಚಿನ ಜವಾಬ್ದಾರಿಗಳು ಸಿಗುತ್ತವೆ. ಅಲ್ಲದೆ ಜೂನ್ 29ರಿಂದ ನವೆಂಬರ್ 15 ತನಕ ಶನಿ ವಕ್ರಿ ಆಗುವುದರಿಂದ, ಅಂದರೆ ಶನಿಯು 6ನೇ ಮನೆಯ ಫಲವನ್ನು ನೀಡುವುದರಿಂದ ನಿಮಗೆ ಉತ್ತಮ ಫಲಗಳು ಲಭಿಸಲಿವೆ. ಅಷ್ಟೇ ಅಲ್ಲದೆ ಗುರು ಕೂಡ 9/10/2024 4/2/2025 ತನಕ ವಕ್ರಿಯಾಗುವುದರಿಂದ ಮತ್ತೆ ಪುನಃ ಗುರುಬಲವನ್ನು ಪಡೆದುಕೊಳ್ಳುವಿರಿ. ಈ ಸಮಯದಲ್ಲಿ ಅಂದರೆ ರವಿಯು ದಶಮ ಮತ್ತು 11ನೇ ಮನೆ, ಶನಿಯು ವಕ್ರಿಯಾದಾಗ ಹಾಗೆಯೇ ಗುರು ವಕ್ರಿಯಾದಾಗ ನಿಮಗೆ ಸಂಪೂರ್ಣ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ.